ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪರೋಟ ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸಿಗೋ ಪದಾರ್ಥಗಳಿಂದಲೇ ಈ ರುಚಿಯಾದ ಪರೋಟನ ನಾವು ತಯಾರಿಸಬಹುದು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ವಾರದಲ್ಲಿ ಒಂದ್ಸರಿನಾದ್ರೂ ಈ ರೀತಿಯಾದಂಥ ಪರೋಟ ಮಾಡ್ಕೊಳ್ತೀನಿ. ಇದನ್ನ ಬೆಳಗಿನ ತಿಂಡಿಗೆ ಅಥವಾ ಟಿಫನ್ಗೆ ಸೂಪರ್ ಆಗಿರೋ ಆಯ್ಕೆಯಾಗಿದೆ. ಹಾಗಾದ್ರೆ ಬನ್ನಿ ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 4ರಿಂದ 5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲ, ಚಿಟಿಕೆ ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಧನಿಯಾ ಪೌಡರ್, 1 ಸ್ಪೂನು ಜೀರಿಗೆ. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡಿರುವ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದನ್ನ ಸರಿಯಾಗಿ ಕಲಿಸ್ಬೇಕು. ಹಿಟ್ಟು ಗಟ್ಟಿಯಾಗಿನೇ ಇರಬೇಕು. ಪರೋಟಕ್ಕೆ ಹಿಟ್ಟು ಗಟ್ಟಿಯಾಗಿನೇ ಬೇಕು. ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಆ್ಯಡ್ ಮಾಡಬೇಡಿ. ಈಗಿಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಹಿಟ್ಟನ್ನ ಸರಿಯಾಗಿ ಮಿತ್ಕೋತಾ ಇದ್ದೀನಿ. ಇವಾಗ ಹಿಟ್ಟೆಲ್ಲ ಮಿತ್ಕೊಂಡಾದ್ಮೇಲೆ ಇದನ್ನ 5 ನಿಮಿಷ ಹೀಗೆ ಬಿಡಬೇಕು. 5 ನಿಮಿಷ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇನ್ನೊಂದ್ಸಾರಿ ಮಿತ್ಕೋಬೇಕು. ಇವಾಗ ಚಿಕ್ಕದಾಗಿ ಉಳ್ಳೆನ ಮಾಡ್ಕೋಬೇಕು ಪರೋಟ ಮಾಡೋಕೆ. ಇದಕ್ಕೆ ಸ್ವಲ್ಪ ಒಣಗಿಟ್ಟನ್ನ ಹಚ್ಚಿ ಇದನ್ನ ಇವಾಗ ಲಟ್ಟಿಸ್ಕೋಬೇಕು. ಪರಾಟನ ಜಾಸ್ತಿ ತೆಳುವಾಗಿ ಲಟ್ಟಿಸ್ಬೇಡಿ, ಸ್ವಲ್ಪ ದಪ್ಪಾಗೆ ಇರಬೇಕು ಪರಾಟ. ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ಲಟ್ಟಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಈಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟಿದ್ದೀನಿ. ಇದರಲ್ಲಿ ಪರಾಟನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬೇಕು. ಇವಾಗ ಎರಡೂ ಕಡೆಯಿಂದ ಹಸಿ ಉಳಿದೇ ಇರೋ ಹಾಗೆ ಬೇಯಿಸ್ಕೋಬೇಕು. ಪರಾಟ ಮಾಡೋದು ತುಂಬಾನೇ ಈಸಿ ಇದೆ ಸ್ನೇಹಿತರೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಇದು ಹೆಲ್ದಿ ಫುಡ್ ಕೂಡ ಆಗಿದೆ. ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ತಾರೆ, ಆದ್ರೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಆದಷ್ಟು ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಪರಾಟನ ಮಾಡಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದೇನಲ್ಲ. ಇವಾಗ ಇದು ಪೂರ್ತಿಯಾಗಿ ಬೇಯ್ದಿದೆ. ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗಿತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವ, ಟೇಸ್ಟಿಯಾಗಿರುವ, ಆರೋಗ್ಯಕ್ಕೆ ಒಳ್ಳೇದಾಗಿರುವ ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.